ನಮ್ಮ ಕುಟುಂಬ. ದುಡಿಯೋನಿಗೆ ದುಡ್ಡಿನ ಮೌಲ್ಯ, ಕಷ್ಟಪಡುವವನಿಗೆ ಬದುಕಿನ ಮೌಲ್ಯ, ಭವಿಷ್ಯದ ಆಸೆ ಇದ್ದವನಿಗೆ ವಿದ್ಯೆಯ ಮೌಲ್ಯ, ಪ್ರೀತಿ, ಮಮತೆ, ಸಹಕಾರ, ಸಹಬಾಳ್ವೆ, ಹೊಂದಾಣಿಕೆ ಇದ್ದವನಿಗೆ ಕುಟುಂಬದ ಮೌಲ್ಯ ಎಂಬಂತೆ ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ನಮ್ಮ ಸಮಾಜ ಮತ್ತು ನಮ್ಮ ಕುಟುಂಬದಲ್ಲಿ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಅನುಕೂಲ ಮತ್ತು ಅನಾನುಕೂಲ. ಈ ವಿಷಯದ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ನಿಂಗಮ್ಮ ತಂದೆ ಬಸವರಾಜ್ ನಿಮ್ಮ ಮುಂದೆ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಸಹೋದರ ಸಹೋದರಿಯರು ಕೂಡಿ ಒಟ್ಟಿಗೆ ಬಾಳಿದ್ದಾರೆ. ಅಂತಹ ಸಮಾಜವನ್ನು ಅವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ. ಆದರೆ ಇತ್ತೀಚೆಗೆ ಅವಿಭಕ್ತ ಕುಟುಂಬಗಳು ಮಾಯವಾಗುತ್ತಿವೆ. ಮಾನವನಲ್ಲಿ ಆಸೆ ಆಕಾಂಕ್ಷೆಗಳು ಬದಲಾವಣೆಯಾಗುತ್ತಿವೆ. ಅವಶ್ಯಕತೆಗಳು ಬದಲಾವಣೆಯಾಗುತ್ತಿವೆ. ನಮ್ಮ ಜೀವನದ ಮೌಲ್ಯಗಳು ಬದಲಾವಣೆಯಾಗುತ್ತಿವೆ. ಈ ಎಲ್ಲದರಿಂದ ಅವಿಭಕ್ತ ಕುಟುಂಬಗಳು ನಮ್ಮ ಕಣ್ಮುಂದೆ ಮರೆಯಾಗುತ್ತಿವೆ. ಇಂದಿನ ಕಾಲದಲ್ಲಿ 12-13 ಜನ ಮಕ್ಕಳು ಇರುತ್ತಿದ್ದರು. ಬರ್ತಾ 4ಕ್ಕೆ ಬಂತು, 3ಕ್ಕೆ ಬಂತು. ನಂತರ ನಾವಿಬ್ಬರು ನಮಗಿಬ್ಬರು, ಈಗ ನಾವಿಬ್ಬರು ನಮಗೊಬ್ಬರು ಸಾಕು ಅಂತ ಒಂದು ಮಗು. ಇನ್ನು ಮುಂದೆ ಹೋಗ್ತಾ ನಮಗೆ ಮಕ್ಕಳೇ ಬೇಡ, ಇನ್ನು ಮುಂದೆ ಹೋಗ್ತಾ ಮದುವೆನೇ ಬೇಡ, ನಾನೊಬ್ಬನೇ ಬದುಕುತ್ತೀನಿ ಅಥವಾ ನಾನೊಬ್ಬಳೇ ಬದುಕುತ್ತೀನಿ ಅನ್ನುವಂಥ ಮಾನವ ಮನಸ್ಥಿತಿಯು ಆಗುತ್ತಿರುವ ಬದಲಾವಣೆಗಳು ವಿಭಕ್ತ ಕುಟುಂಬಕ್ಕೆ ಕಾರಣವಾಗುತ್ತಿವೆ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತೆಂದರೆ ಆ ಮಗುವಿಗೆ ಪ್ರೀತಿ, ವಿಶ್ವಾಸ, ಮಮಕಾರ, ಸಹಬಾಳ್ವೆ, ಹೊಂದಾಣಿಕೆ ಇವೆಲ್ಲವೂ ದಾರೆ ಇರುವುದರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಡುವುದು ಅವಿಭಕ್ತ ಕುಟುಂಬ. ತಂದೆಯಿಂದ ಜೀವನದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಕಲಿತರೆ ತಾಯಿಯಿಂದ ಸಂಸ್ಕಾರವನ್ನು ಕಲಿಯುತ್ತೀವಿ. ಹೀಗೆ ಒಂದೊಂದು ಒಳ್ಳೆಯ ವಿಚಾರಗಳನ್ನು ಒಬ್ಬೊಬ್ಬ ಕುಟುಂಬ ಸದಸ್ಯರಿಂದ ಕಲಿತು ಇಡೀ ಸಮಾಜಕ್ಕೆ, ಸಮುದಾಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಉತ್ತಮ ಉಡುಗೊರೆಯಾಗಿ ಒಂದು ಮಗುವನ್ನು ಉತ್ತಮ ನಾಗರಿಕನಾಗಿ ಬೆಳೆಸಿ ಕೊಡುತ್ತೇವೆ ಎಂದರೆ ಅದಕ್ಕಿಂತ ಉತ್ತಮವಾದ ಕೊಡುಗೆ ನಮ್ಮ ಸಮಾಜಕ್ಕೆ ಬೇರೊಂದಿಲ್ಲ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ 2 ಮಾತು ವಿರಾಮ ಹಾಕುತ್ತೇನೆ. ಧನ್ಯವಾದ.